ನನಗೆ ಸ್ವಲ್ಪ ಈ ಕಿಡ್ಸ್ ಬೆಡ್ರೂಮ್ ಎಲ್ಲ ಡಿಸೈನ್ ಮಾಡುವಾಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಯಾಕಂದರೆ ಇವಾಗ ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಅದೆಲ್ಲ ಡಿಸೈನ್ ಮಾಡುವಾಗ ಸ್ವಲ್ಪ ಲಕ್ಸುರಿ ಕೇಳ್ತಾರೆ. ಬಟ್ ಕಿಡ್ಸ್ ಬೆಡ್ರೂಮಲ್ಲಿ ಏನು ಗೊತ್ತಾ, ಒಂದು ಮಿನಿಮಲ್ ಡಿಸೈನ್ಸ್ ಇರುತ್ತೆ, ಬಟ್ ಕ್ಯೂಟಾಗಿರುತ್ತೆ ಡಿಸೈನ್ಸು. ಸೊ ನನಗೊಂಥರ ಎನರ್ಜಿ ಬರುತ್ತೆ ಕಿಡ್ಸ್ ಬೆಡ್ರೂಮ್ನ ಡಿಸೈನ್ ಮಾಡುವಾಗ, ಖುಷಿ ಆಗ್ತಿರುತ್ತೆ. ಹಾಗೆಯೇ ಟೊಮೊಟೊ ಪಲಾವ್ ಏನಾದರೂ ಮಾಡುವಾಗ ಒಂದು ಸ್ವಲ್ಪ ಟೈಮ್ ಆಗ್ಬೋದು. ನಾವು ಏನು ಟೊಮೊಟೊ ಎಲ್ಲನೂ ಹಾಗೇನೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಕಷ್ಟಪಟ್ಬಿಟ್ಟು ಮಸಾಲೆನ ರೆಡಿ ಮಾಡಿಕೊಂಡು ರುಬ್ಕೊಬಿಟ್ಟು ಅದನ್ನು ಹಾಕಿದರೆ, ಅದರಲ್ಲೂ ಕಾಯಿ ಹಾಲು ಥರದ್ದು ಇಲ್ಲ ಗೋಡಂಬಿ ಅದೆಲ್ಲನೂ ಮಿಕ್ಸ್ ಮಾಡಿ ರುಬ್ಬಿ ಹಾಕಿದರೆ ಟೊಮೊಟೊ ಪಲಾವ್ ಸಖತ್ತಾಗಿರುತ್ತೆ. ಅದರಲ್ಲೂ ನೀವು ಬೆಳಗ್ಗೆ ಮಾಡಿದ ಮಧ್ಯಾಹ್ನ ಇಲ್ಲ ಸಂಜೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಟೊಮೊಟೊ ಜೊತೆ ನೀವು ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆಯೇ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ಸ್ನ ನೋಡ್ತಿದ್ರೆ ನಾನೀಗ ಇದು ಯೂಸ್ ಮಾಡ್ತಿರೋದು ನನಗೆ ತುಂಬಾ ಏನು ಚೆನ್ನಾಗಿದೆ ಅನ್ನಿಸ್ತು. ನಾಟ್ ಓನ್ಲಿ ಫಾರ್ ಕಿಡ್ಸ್, ನಾವು ಕೂಡ ಕುಡಿಬೋದು. ನಿಮಗೆ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಹೆಲ್ಪ್ ಆಗುತ್ತೆ. ಡೈಲಿ ಒಂದೊಂದು ಸ್ಕೂಪ್ ಡೈಲಿ ನೈಟ್ ಹಾಲು ಜೊತೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು. ಮತ್ತೇನಂದರೆ ಇದಕ್ಕೆ ಸಕ್ಕರೆ ಆಗಿರ್ಬೋದು ಆ ಥರ ಯಾವುದೂ ಆ್ಯಡೆಡ್ ಶುಗರ್ ಇಲ್ಲ. ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಾಮೆಂಟ್ ಮಾಡಿ.